ಕೇರಳದಲ್ಲಿ LDF ಮತ್ತು UDF ನಿರಂತರ ಪೈಪೋಟಿ. ಈ ಬಾರಿಯೂ ಸಹ ಪೈಪೋಟಿಯಲ್ಲಿ ಮುಂದುವರಿತಾ ಇದೆ. ಕರಾವಳಿಯಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಬಹಳ ಕುತೂಹಲದ ಒಂದು ಅಂಶ ಆಗಿದೆ. LDF ಅಂದರೆ ಎಡ ಪ್ರಜಾಸತ್ತಾತ್ಮಕ ರಂಗ. ಹಾಲಿ ಮುಖ್ಯಮಂತ್ರಿ ಇರತಕ್ಕಂಥ ಪಿಣರಾಯಿ ವಿಜಯನ್ ನೇತೃತ್ವದ LDF ಈಗಾಗಲೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಪಿಣರಾಯಿ ವಿಜಯನ್. ಮತ್ತೆ ಈ ಬಾರಿ ಹ್ಯಾಟ್ರಿಕ್ ಗೆಲುವು ಅವರಿಗೆ ಸಿಗುತ್ತಾ ಅಂತಕ್ಕಂಥ ಒಂದು ಕುತೂಹಲ ಇದೆ. 2 ಬಾರಿ ಅಧಿಕಾರ ಮಾಡಿದೆ ಅಂತಂದರೆ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇರುತ್ತೆ. ಆದರೆ ಈ ಆಡಳಿತ ವಿರೋಧಿ ಅಲೆಯನ್ನು ನಿವಾರಿಸಲಿಕ್ಕೆ ಹಲವು ಸರ್ಕಾರಿ ಯೋಜನೆಗಳನ್ನು, ಅಭಿವೃದ್ಧಿ ಮಂತ್ರಗಳನ್ನು ಈ ಸರ್ಕಾರ ನಿರಂತರವಾಗಿ ಹೇಳ್ತಾನೆ ಇದೆ. LDF ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೇತೃತ್ವದ ಒಂದು ಮೈತ್ರಿಕೂಟ, ಅಲ್ಲಿ ಒಟ್ಟು ಮತದಾರರು 2,71,00,000. ಮತದಾನ 2,16,00,000ದಷ್ಟು ಜನ ಮತದಾನ ಮಾಡಿದ್ದಾರೆ. ಶೇಕಡಾವಾರು 79.63. ಈ ಚುನಾವಣೆಯಲ್ಲಿ ಅತ್ಯುತ್ತಮ ಮತದಾನ ಆಗಿದೆ. 79.63 ಅಂದರೆ ಸರಿಸುಮಾರು 80% ಅಷ್ಟು ಮತದಾನ ಈ ಬಾರಿಯ ಚುನಾವಣೆಯಲ್ಲೇ ಆಗಿದೆ. ಆದರೆ ಮತದಾರರು ಯಾರ ಪರವಾಗಿ ಯಾರ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ ಅಂಥೇಳಿ ಲೆಕ್ಕಾಚಾರಗಳು ನಡೀತಾ ಇದೆ. LDF ಏನು ಮೈತ್ರಿಕೂಟ ಇದೆ, LDF ಮೈತ್ರಿಕೂಟ ಎಡ ಪ್ರಜಾಸತ್ತಾತ್ಮಕ ರಂಗ, ಅದು ಸಹ 140 ಕ್ಷೇತ್ರಗಳಲ್ಲೂ ಸ್ಪರ್ಧಿಸಿತ್ತು. CPIM, CPI, ಕೇರಳ ಕಾಂಗ್ರೆಸ್ ಎಂ, NCP, RJD ಇತ್ಯಾದಿ ಪಕ್ಷಗಳು 140 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದೆ. LDF ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್, ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಇದು. ಈ ಮೈತ್ರಿಕೂಟವು ಸಹ 140 ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಮುಸ್ಲಿಂ ಲೀಗ್, ಕೇರಳ ಕಾಂಗ್ರೆಸ್, RSP ಇತ್ಯಾದಿ ಪಕ್ಷಗಳು. ಇನ್ನು NDA BJP ನೇತೃತ್ವದ ಮೈತ್ರಿಕೂಟ, ಈ ಮೈತ್ರಿಕೂಟವು ಸಹ 140 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿದೆ. BJP, BDJS, 2020 ಇತ್ಯಾದಿ ಪಕ್ಷಗಳು. LDF ಮೈತ್ರಿಕೂಟ ಏನಿದೆ, ಪಿಣರಾಯಿ ವಿಜಯನ್ ಅವರ ನೇತೃತ್ವದ ಮೈತ್ರಿಕೂಟ ಮತ್ತೆ ಅಧಿಕಾರಕ್ಕೆ ಬರತಕ್ಕಂಥ ಪ್ರಯತ್ನ ಮಾಡ್ತಿದ್ರೆ, ಕಾಂಗ್ರೆಸ್ ಈ ಬಾರಿ ಪ್ರಬಲವಾಗಿ ಪುನರಾಗಮನವನ್ನು ಮಾಡ್ತೇವೆ ಅಂತಕ್ಕಂಥ ಒಂದು ಹುಮ್ಮಸ್ಸಿನಲ್ಲಿದೆ. ಯಾಕಂದರೆ ಕೇರಳದಿಂದನೇ ರಾಹುಲ್ ಗಾಂಧಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದರು, ನಂತರ ಪ್ರಿಯಾಂಕಾ ಗಾಂಧಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಒಂದು ಸಂದರ್ಭದಲ್ಲಂತೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಕೇರಳ. ಆದರೆ ಎಡಪಕ್ಷಗಳು ಅಧಿಕಾರದಲ್ಲಿರ್ತಕ್ಕಂಥ ಏಕೈಕ ರಾಜ್ಯ ಕೇರಳ. ಎಡಪಕ್ಷಗಳ ಆಡಳಿತ ಅಲ್ಲಿ ಮುಂದುವರಿಯುತ್ತಾ ನೋಡಬೇಕಾಗಿದೆ. ಜೊತೆಗೆ NDA ಮೈತ್ರಿಕೂಟ, ರಾಜೀವ್ ಚಂದ್ರಶೇಖರ್ ಮತ್ತು K. ಸುರೇಂದ್ರನ್ ಅವರ ನೇತೃತ್ವದ BJP ಹೆಚ್ಚು ಸ್ಥಾನಗಳನ್ನು ಪಡಿತೀವಿ ಅಂತೇಳಿ ನಿರೀಕ್ಷೆಯನ್ನು ಮಾಡ್ತಾ ಇದೆ. ಇಲ್ಲಿ ಒಟ್ಟು 140 ಕ್ಷೇತ್ರಗಳಿವೆ. ಸರ್ಕಾರವನ್ನು ರಚನೆ ಮಾಡಲಿಕ್ಕೆ 71 ಶಾಸಕರು ಬೇಕಾಗಿದೆ. LDF, UDF ಅಥವಾ NDA 77 ಬಂದು ಯಾರು ಗೆಲ್ತಾರೆ ಅವರು ಕೇರಳದಲ್ಲಿ ಅಧಿಕಾರವನ್ನು ಮಾಡ್ತಾರೆ. ಈ ಬಾರಿ ಎಕ್ಸಿಟ್ ಪೋಲ್ ಏನು ಹೇಳುತ್ತೆ, ಹಲವು ಸಂಸ್ಥೆಗಳು ಇಲ್ಲಿ ಅಧ್ಯಯನ ಮಾಡಿದ ಪ್ರಕಾರ UDF ಮತ್ತು LDF ಈ ಎರಡೂ ಪಕ್ಷಗಳ, ಎರಡೂ ಮೈತ್ರಿಕೂಟಗಳ ನಡುವೆ ಭಾಳ ತೀವ್ರವಾದಂಥ ಪೈಪೋಟಿ ಇದೆ. 71 ಸ್ಥಾನಗಳನ್ನು ಗೆಲ್ಲಬೇಕು. ಆದರೆ ಈ ಎಕ್ಸಿಟ್ ಪೋಲ್ ಪ್ರಕಾರ ಯಾವುದೇ ಒಂದು ಪಕ್ಷ ಸರಳ ಬಹುಮತವನ್ನು ಪಡೆಯುತ್ತೆ ಅಂತಕ್ಕಂಥ ನಿರೀಕ್ಷೆ ಇಲ್ಲ. UDF 70ರಿಂದ 75 ಸ್ಥಾನ ಗೆಲ್ಲಬಹುದು ಅಂತ, ಅಂದರೆ ಹತ್ತಿರದಲ್ಲೇ ಇದೆ. ಇನ್ನು LDF 60ರಿಂದ 65 ಸ್ಥಾನ, ಅಂದರೆ ಏನು ಪಿಣರಾಯಿ ವಿಜಯನ್ ನೇತೃತ್ವದ LDF ಇದೆ 60ರಿಂದ 65 ಗೆಲ್ಲಬಹುದು ಅಂತ. ಇನ್ನು NDA 2ರಿಂದ 6 ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಪ್ರಿಡಿಕ್ಷನ್ ಇದೆ ಕೇರಳದ ಬಗ್ಗೆ. ಸ್ವಲ್ಪ ವ್ಯತ್ಯಾಸನೂ ಆಗ್ಬೋದು, ಅಥವಾ ಇವರಿಬ್ಬರು ಏನಾದರೂ ತೀವ್ರ ಪೈಪೋಟಿಯಲ್ಲಿ ಒಂದು 3-4 ಸೀಟ್ಗಳು ಮಾತ್ರ ಕೊರತೆ ಆದರೆ ಅನಿವಾರ್ಯವಾಗಿ NDA ಜೊತೆಗೆ ಸೇರಬೇಕಾಗತ್ತೆ. ಆ ರೀತಿ ಮಾಡ್ತಾರೆ. ಎಡಪಕ್ಷಗಳ ಮೈತ್ರಿಕೂಟ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಮೈತ್ರಿಕೂಟ ಆಗಿರ್ಬೋದು. ಆ ರೀತಿ BJP ಜೊತೆಗೆ ಸೇರ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡ್ಬೋದಾ, ಅಂಥ ಪರಿಸ್ಥಿತಿ ಬರುತ್ತಾ ಇಲ್ವಾ, ಹೇಗಾಗುತ್ತೆ ಏನಾಗುತ್ತೆ ಅನ್ನೋದು ಮೇ 4ರಂದು ಏನು ಮತದಾನ ಮುಗಿದ ನಂತರ ಅಲ್ಲಿ ಮತ ಎಣಿಕೆ ನಡೆಯುತ್ತೆ, ಆಗ ಗೊತ್ತಾಗುತ್ತೆ. ಅಲ್ಲೇನು ಸಾಂಪ್ರದಾಯಿಕ ಬದಲಾವಣೆ, ಏನು 2 ಬಾರಿ ಅಧಿಕಾರದ ನಡೆದಂಥ ಎಡಪಕ್ಷಗಳ ಆಡಳಿತ
ಬದಲಾಗುತ್ತಾ ಅಥವಾ ಅವರೇ ಗೆದ್ದು ಇತಿಹಾಸವನ್ನು ಬರೀತಾರಾ? ಮತ್ತು ದಕ್ಷಿಣ ಕೇರಳದಲ್ಲಿ ಬಿ ಜೆ ಪಿ ಮತಗಳು ಬಿ ಜೆ ಪಿಗೆ ಎಷ್ಟು ಬರುತ್ತೆ ಅಥವಾ ಬೇರೆಯವ್ರಿಗೆ ಪಾಲಾಗುತ್ತಾ ಅನ್ನೋದನ್ನು ನೋಡಬೇಕಾಗಿದೆ.